ಮೊದಲಿಗೆ ನಾನು ಈ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರುವ ವಿಧಾನಗಳು: ಈರುಳ್ಳಿ, ಕ್ಯಾರೆಟು, ಟೊಮೊಟೊ, ಒಂದು ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ನೋಡಿ ಸ್ನೇಹಿತರೆ, ಇದು ಶಾವಿಗೆ. ಇದು ಯಾವುದೇ ರೆಡಿಮೇಡ್ ಅಲ್ಲ, ನಾವು ಖುದ್ದಾಗಿ ಮನೆಯಲ್ಲಿ ಮಾಡಿರುವಂಥ ಶಾವಿಗೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಶಾವಿಗೆ ಉಪ್ಪಿಟ್ಟು ತಯಾರಿ ಮಾಡೋಣ. ಮೊದಲಿಗೆ ನಾನು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಮತ್ತು ಹಾಗೆ 2 ಸ್ಪೂನ್ ಆಯಿಲ್ ಕೂಡ ಹಾಕಿದ್ದೀನಿ. ನೋಡಿ, ಆಯಿಲ್ ಬಿಸಿ ಆಗ್ತಿದ್ದಂಗೆ ಈಗ ನಾನು ಜೀರಿಗೆ, ಸಾಸಿವೆ ಕೂಡ ಹಾಕಿದ್ದೀನಿ. ನೋಡ್ಬೋದು ಸ್ನೇಹಿತರೆ. ಈಗ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಸಹ ಹಾಕೋತಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ನಂತರ ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಮತ್ತು ಕಟ್ ಮಾಡಿರೋಂಥ ಕ್ಯಾರೆಟು ಹಾಕೋತಿದ್ದೀನಿ. ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿರೋಂಥ ಟೊಮೊಟೊ ಸಹ ಹಾಕೋತಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಇದು ಕೂಡ ಚೆನ್ನಾಗಿ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, ಈಗ ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು 2 ಗ್ಲಾಸ್ ನೀರು ಹಾಕ್ತೀನಿ. ನೋಡ್ಬೋದು, ಈ 1 ಗ್ಲಾಸ್ ಹಾಕಿದ್ದೀನಿ, ಇನ್ನೂ 1 ಗ್ಲಾಸ್. ನಾನು 3 ಜನಕ್ಕೆ 2 ಗ್ಲಾಸ್ ನೀರನ್ನು ಹಾಕೋತಿದ್ದೀನಿ. ನೀವು ಎಷ್ಟು ಜನ ಇದ್ದೀರೋ ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ನೋಡ್ಬೋದು, ಈಗ ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಹಾಕೋತಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ, ಒಂದು ನಿಂಬೆಹಣ್ಣು ತೊಗೊಂಡಿನಿ, ಬಟ್ ಅರ್ಧ ಹಾಕ್ತಿದ್ದೀನಿ, ಯಾಕಂದರೆ ತುಂಬ ಹುಳಿ ಆದ್ರೂ ಚೆನ್ನಾಗಿ ಆಗೋಲ್ಲ. ಬೇಕಾದರೆ ಮೇಲೆ ಹಾಕೊಂಡು ತಿನ್ಬೋದು, ಹಾಗಾಗಿ ಅರ್ಧನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಸಾಕು, ಅರ್ಧ ನಿಂಬೆಹಣ್ಣೆ ಸಾಕು ನನಗೆ, ಬೇಕಾದರೆ ಮೇಲೆ ಹಾಕೊಂಡು ತಿನ್ಬೋದು. ಹಾಗಾಗಿ ನಾನು ಅರ್ಧನ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ನಾನು ಕಟ್ ಮಾಡಿರೋಂಥ ಕೊತ್ತಂಬರಿ ಸಹ ಹಾಕೋತಿದ್ದೀನಿ, ನೋಡ್ಬೋದು ಸ್ನೇಹಿತರೆ. ಈಗ ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡ್ಬೋದು ಸ್ನೇಹಿತರೆ, ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಒಂದು ಸಲ ಚೆನ್ನಾಗಿ ತಿರ್ಸ್ಕೊಂಡು ಟೇಸ್ಟ್ ನೋಡಬೇಕು. ಉಪ್ಪು, ಹುಳಿ, ಖಾರ ಏನು ಯಾವುದು ಕಮ್ಮಿ ಆಗಿದೆ ಅಂತ ನೋಡಿಕೊಂಡು ನಾವು ಯಾವುದು ಕಮ್ಮಿ ಇದೆ ಅದನ್ನು ಹಾಕ್ಕೊಂಡು, ಇವಾಗ ನಮಗೆ ಎಲ್ಲ ಕರೆಕ್ಟಾಗಿದೆ, ಹಾಗಾಗಿ ನಾನು ಯಾವುದೂ ಹಾಕೋಲ್ಲ. ಈಗ ನಾನು ಶಾವಿಗೆನ ಹಾಕೋತಾ ಇದ್ದೀನಿ, ನೋಡ್ಬೋದು ಸ್ನೇಹಿತರೆ. ನೋಡಿ, ನಾನು ಎಲ್ಲ ಶಾವಿಗೆನೂ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದ್ಯಾವುದು ಆಚೆ ಇದೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು. ಬಟ್ ಇದು ಮನೆಯಲ್ಲಿ ಮಾಡಿರೋಂಥ ಶಾವಿಗೆ ಇರೋದ್ರಿಂದ ನನಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ರೆಡಿಮೇಡ್ ಶಾವಿಗೆಗೆ ಇಷ್ಟೊಂದು ನೀರು ಬೇಕಾಗಲ್ಲ. ನೋಡಿ, ಈಗ ನಾನು ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಬಿಡ್ತೀನಿ ಸ್ನೇಹಿತರೆ. ನೋಡಿ, 2ರಿಂದ 3 ನಿಮಿಷ ಆಗಿದೆ. ನೋಡ್ಬೋದು ಸ್ನೇಹಿತರೆ, ಫೈನಲಾಗಿ ಈ ನಮ್ಮ ಶಾವಿಗೆ ಬಾತ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.